ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸದನದಲ್ಲಿ ವಿಪಕ್ಷ ಹಾಗೂ ಆಡಳಿತ ಪಕ್ಷಕ್ಕೆ ಸಿಎಂ ಸ್ಪಷ್ಟ ಸಂದೇಶ ನೀಡಿದ್ರು. ವಿಧಾನಸಭೆಯ ಕಲಾಪದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ತಿರುಗೇಟು ನೀಡಿದ್ರು. ನಾಯಕತ್ವ ಗೊಂದಲ ವಿಚಾರವನ್ನ ಪ್ರಸ್ತಾಪಿಸಿದ ಪ್ರತಿಪಕ್ಷಗಳಿಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ, ಜನರು ನಮಗೆ 5 ವರ್ಷ ಆಶೀರ್ವಾದವನ್ನ ನೀಡಿದ್ದು ಹೈಕಮಾಂಡ್ ಹೇಳುವ ತನಕ ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಮುಂದುವರೆದು ಪ್ರಶ್ನೋತ್ತರ ಅವಧಿಯಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪಿಸಿದ್ರು. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುರ್ಚಿ ಕದನ, ಸದನದಲ್ಲಿ ಸ್ಪಷ್ಟನೆ ಕೊಟ್ಟ ಸಿಎಂ. 5 ವರ್ಷ ನಾನೇ ಸಿಎಂ ಅಂತ ಟಗರು ಗುಟುರು. ಶಾಸಕ ರಂಗನಾಥ್ ಕುಣಿಗಲ್ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಅನುದಾನ ಬಿಡುಗಡೆ ಸಂಬಂಧ ಕೇಳಿದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸುತ್ತಾ, ನನ್ ಮೇಲೆ ವಿಶ್ವಾಸ ಇಡಿ, ಅದನ್ನ ಸರಿಪಡಿಸೋಣ ಅಂದ್ರು. ಆಗ ಮಧ್ಯಪ್ರವೇಶಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಈ ವೇಳೆ ಬೇಕು ಅಂತ ತಾರತಮ್ಯ ಮಾಡ್ತಿದ್ರಾ ಹೇಗೆ ಅಂತ ಸಿಎಂಗೆ ಕುಟುಕಿದ್ರು. ಬೆಂಕಿಗೆ ಉಪ್ಪು ಹಾಕ್ಬೇಡ ನೀನು ಎಂದ ಸಿಎಂ. ಆಗ ಸಿಎಂ ಸಿದ್ದರಾಮಯ್ಯ, ಉರಿಯೋ ಬೆಂಕಿಗೆ ಉಪ್ಪು ಹಾಕೋಕೆ ಹೋಗ್ಬೇಡ ನೀನು ಅಂದ್ರು. ಅದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್, ಹಾಗಿದ್ರೆ ಉರಿತಾ ಇರೋದು ಗ್ಯಾರಂಟಿ ಅಲ್ವಾ ಅಂತ ಕಿಚಾಯಿಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಅದು ಗಾದೆ ಮಾತು ಅಂದ್ರು. ಇದಕ್ಕೆ ಆರ್ ಅಶೋಕ್, ಅವರು ಸಿಎಂ ಆಗೋಕೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ದಾರೆ ಅಂತ ಡಿಕೆಶಿ ಕಡೆ ಬೆರಳು ತೋರಿಸಿ ಕಾಲೆಳೆದ್ರು. ಉರಿಯುತ್ತಿರುವ ಬೆಂಕಿಗೆ ಉಪ್ಪು ಸುರಿಬೇಡ ಅಂತಿದ್ದಾರೆ. ಅಧ್ಯಕ್ಷರೇ, ಹಾಗಿದ್ರೆ ಅಲ್ಲಿ ಉರಿತಾ ಇರೋದು ನಿಜ ಅಲ್ವಾ ಅಂತ ಮತ್ತೆ ಪ್ರಶ್ನಿಸಿದ್ರು ವಿಪಕ್ಷ ನಾಯಕ. ಉರಿಯೋದಕ್ಕೆ ಉಪ್ಪು ಹಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇದ್ದ ಹಂಗಾರೆ ಏನು ಉರಿತಾ ಇದೆ ಗ್ಯಾರಂಟಿ ನೀವೇ ಉರಿತಾ ಇದೆ ಅಂತ ಗಾದೆ ಅಲ್ಲ ಉರಿತಾ ಇದೆ ಅವ್ರ ಪೂಜೆಗಳು ಮಾಡ್ತಾವ್ರ ಸರ್ ಅವರು ಪೂಜೆ ಪುನಸ್ಕಾರ. ಇನ್ನು ಇದೇ ವೇಳೆ ಸುನೀಲ್ ಕುಮಾರ್ ಸಿಎಂ ಕಾಲೆಳೆದ್ರು. ಗಾದೆ ಮಾತಾಡಿದ್ರು, ನಿಮ್ಮಲ್ಲಿ ಆಗ್ತಿರೋದನ್ನೇ ಹೇಳಿದ್ರು ಅಂತ ಸಿಎಂಗೆ ಲೇವಡಿ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ, ನಿಮ್ಗೆ ಗಾದೆ ಮಾತು ಗೊತ್ತಿಲ್ಲ ಅಂದ್ರೆ ನಾನೇನ್ ಹೇಳಿ, ಉರಿಯೋ ಬೆಂಕಿಗೆ ಉಪ್ಪು ಹಾಕೋದೇ ವಿರೋಧ ಪಕ್ಷದವರ ಕೆಲಸ ಅಂದ್ರು. ಸಿಎಂ ಹೇಳಿಕೆಗೆ ಆರ್ ಅಶೋಕ್, ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ, ಆದ್ರೆ ದಿನ ಅವರೇ ಉಪ್ಪು ಹಾಕ್ತಾ ಇದ್ದಾರಲ್ಲ ಅಂತ ಆರ್ ಅಶೋಕ್ ಕುಟುಕಿದ್ರು. ಅವರು ಸುಮ್ನೆ ಇದ್ದಾರೆ, ನೀನ್ ಯಾಕೆ ಸುಮ್ನೆ ಇರಲ್ಲ, ಅವರು ಏನೂ ಮಾಡ್ತಿಲ್ಲ, ಆದ್ರೆ ಎಲ್ಲವನ್ನ ನೀವೇ ಮಾಡ್ತಿರೋದು. ವಿರೋಧ ಪಕ್ಷದವರು ಏನೇ ಪ್ರಚೋದನೆ ಮಾಡಿದ್ರು ನಮ್ಮವರು ಯಾರೂ ಕೂಡ ಪ್ರಚೋದನೆಗೆ ಒಳಗಾಗೋದಿಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ರು. ಸರಿ ಸರಿ, ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಹೇಳ, ಉರಿಯೋದ್ರ ಮೇಲೆ ಉಪ್ಪು ಹಾಕಕ್ ಹೋಗ್ಬೇಡಿ, ವಿರೋಧ ಪಕ್ಷದವ್ರು ಇರೋದೇ ಉಪ್ಪು ಹಾಕಕ್ಕೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್, ಈಗ 5 ವರ್ಷ ಸಿಎಂ ಆಗಿರೋದಿಲ್ಲವೇ ಎಂದ ವಿಪಕ್ಷ. ನೀವು 5 ವರ್ಷ ಸಿಎಂ ಆಗಿರುವುದಿಲ್ಲವೇ ಅಂತ ಪ್ರಶ್ನಿಸಿದ ಅಶೋಕ್ಗೆ ಸಿಎಂ, ಅದನ್ನ ನೀನ್ ಯಾಕೆ ಕೇಳ್ತೀಯಾ, ಜನರು 5 ವರ್ಷ ಇರಿ ಅಂತ ಆಶೀರ್ವಾದ ಮಾಡಿದ್ದಾರೆ, ಹಾಗಾಗಿ ನಾವು ಇರ್ತೇವೆ, ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದರಂತೆ ಕೇಳ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಸ್ಪಷ್ಟಪಡಿಸಿದ್ರು. ಈ ವೇಳೆ ಗ್ಯಾರಂಟಿನಾ ಸರ್ ಅಂತ ಆರ್ ಅಶೋಕ್ ಸಿಎಂಗೆ ಕಾಲೆಳೆದ್ರು. ಆಗ ಮಧ್ಯಪ್ರವೇಶಿಸಿದ ಗೃಹ ಸಚಿವ ಪರಮೇಶ್ವರ್, 5 ವರ್ಷಗಳ ಕಾಲ ಜನರು ಅವಕಾಶ ಮಾಡಿ ಕೊಟ್ಟಿದ್ದಾರೆ, ನಾವೇ ಇರ್ತೇವೆ ಅಂತ ಸಿಎಂ ಹೇಳಿದ್ರು, ನೀವ್ಯಾಕೆ ಹೀಗೆ ಕೇಳ್ತೀರಾ ಅಂತ ಪ್ರಶ್ನಿಸಿದ್ರು. ಅದಕ್ಕೆ ಆರ್ ಅಶೋಕ್, ಪರಮೇಶ್ವರ್ ಒಬ್ರೇ ಸರ್ ಯಾವಾಗ್ಲೂ ನಿಮ್ ಪರ ನಿಂತಿರೋದು, ಏನಾದ್ರೂ ಅವಕಾಶ ಇದ್ರೆ ಬ್ಲಾಕ್ ಹಾರ್ಸ್ ರೀತಿ ಆಗಬಹುದಾ ಅಂತ ಪರಮೇಶ್ವರ್ಗೆ ಕಾಲೆಳೆದ್ರು. ಈಗ್ಲೂ ನಾನೇ ಸಿಎಂ, ಮುಂದೆನೂ ಮುಖ್ಯಮಂತ್ರಿ, ಸಿದ್ದು ಪಂಚ್. ಕೊನೆಗೆ ಸದನಕ್ಕೆ ಕ್ಲಾರಿಟಿ ಕೊಟ್ಟ ಸಿಎಂ, 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೇವೆ, 5 ವರ್ಷ ನನಗೆ ಆಶೀರ್ವಾದ ಮಾಡಿದ್ದಾರೆ, 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಸಿಎಂ ಸ್ಪಷ್ಟಪಡಿಸಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಸುರೇಶ್ ಕುಮಾರ್, ಸಿಎಂ ನಾವೇ 5 ವರ್ಷ ಅಂತ ಏಕವಚನದಿಂದ ಬಹುವಚನಕ್ಕೆ ಬಂದಿದ್ದಾರೆ, ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂಬ ಕನಕದಾಸರ ಮಾತಿನಂತೆ ಆಗಿದೆ ಸಿದ್ದರಾಮಯ್ಯನವರ ಮಾತು ಎಂದು ಕಿಚಾಯಿಸಿದ್ರು. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ, ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು
ಬಗ್ಗೆ ಹೇಳ್ತಾ ಇದ್ರಿ. 3 ಜನ ಬದಲಾವಣೆ ಮಾಡಿದ್ರೆ ಸರ್ ನೀವು ಏನ್ ಹೇಳಿದ್ರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತಿದ್ರಿ? ಆಯ್ತು, ಮುಂದೇನು? ಈಗಲೂ ನಾನೇ ನಾಡಿದ್ದು ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ಅದಕ್ಕೆ ರಿಯಾಕ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ, ನಾನು ಹೋದ್ರೆ ಹೋದೇನು ಅಂತ ಕನಕದಾಸರು ಹೇಳಿರೋದು. ಕನಕದಾಸರಿಗೂ ನನಗೂ ಹೋಲಿಕೆ ಮಾಡೋಕೆ ಹೋಗ್ಬೇಡಿ. ನಾವು ಸರ್ಕಾರ ರಚನೆ ಮಾಡಿದ್ದೇವೆ. ಸರ್ಕಾರ ಇರೋವಾಗ ನಾವು ಅಂತ ಹೇಳ್ಬೇಕು, ನನ್ನ ಸರ್ಕಾರ ಅಂತ ಅಲ್ಲ. ನಾನೇ ಮುಖ್ಯಮಂತ್ರಿ, ಎಲ್ಲಿವರೆಗೆ ಅಂದ್ರೆ ಹೈಕಮಾಂಡ್ ಹೇಳೋವರೆಗೂ ಅಂತ ಸ್ಪಷ್ಟಪಡಿಸಿದ್ರು. ಇದಕ್ಕೆ ಮಧ್ಯಪ್ರವೇಶ ಮಾಡಿದ ಸುನಿಲ್ ಕುಮಾರ್, ಇಲ್ಲೇ ಇರೋದು ಪ್ರಾಬ್ಲಮ್. ನಾನೇ ಮುಂದಿನ 5 ವರ್ಷ ಸಿಎಂ ಅಂದಿದ್ರಲ್ವಾ, ನೀವು ಈಗೇನಂತೀರಾ ಅಂತ ಕಾಲೆಳೆದ್ರು. ಆಗ ಸಿದ್ದರಾಮಯ್ಯ ಬಿಜೆಪಿಯವರಿಗೆ, ನೀವು 3 ಜನರನ್ನ ಬದಲಾವಣೆ ಮಾಡಿದ್ರಲ್ವಾ, ಇವಾಗ್ಲೂ ನಾನೇ ಮುಖ್ಯಮಂತ್ರಿ, ಮುಂದೇನೋ ನಾನೇ ಮುಖ್ಯಮಂತ್ರಿ ಅಂತ ಸ್ಪಷ್ಟಪಡಿಸಿದ್ರು. ಒಟ್ಟಾರೆ ತಣ್ಣಗಾಗಿದ್ದ ಕುರ್ಚಿ ಕದನದ ಬೆಂಕಿಗೆ ಬಿಜೆಪಿ ಮತ್ತಷ್ಟು ತುಪ್ಪ ಸುರಿದಿದೆ. ಅಧಿವೇಶನದ ಬಳಿಕ ಈ ಗದ್ದುಗೆಯ ಗುದ್ದಾಟ ಮತ್ತಷ್ಟು ಜೋರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಬೆಳಗಾವಿ.